Hello everybody, welcome back to my channel. So now Danang ಸಿಟಿಯಲ್ಲಿ ಇದು ಸೆಕೆಂಡ್ ಡೇ. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡ್ತಿರೋ ಜಾಗನೂ ತುಂಬ ಚೆನ್ನಾಗಿತ್ತು. ಲೈಕ್ ನಮ್ಮ ಹೋಟೆಲ್ದು ಮುಂದ್ಗಡೆನೇ ಲೈಕ್ ರಿವರ್ ಇತ್ತು. ಸೊ ಇಟ್ ವಾಸ್ ರಿಯಲಿ ಗುಡ್. ಆ್ಯಂಡ್ ಅಲ್ಲಿಂದ ಬೆಳಗ್ಗೆ ಪಿಕಪ್ ಮಾಡೋಕ್ಕೆ ಗಾಡಿ ಬಂತು. ಸೊ ಆನ್ ದ ವೇ ಈ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಒಂದು ಸ್ಟಾಪ್ ಇತ್ತು. ಸೊ ಅಲ್ಲಿ ಪರ್ಲ್ಸ್ ಬಗ್ಗೆ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು, ಹೌ ಟು ಐಡೆಂಟಿಫೈ ದ ರಿಯಲ್ ಪರ್ಲ್ ಅಂತ. ಸೊ ಆ ಸ್ಟೋರ್ ಎಲ್ಲ ವಿಸಿಟ್ ಮಾಡಿ ಆಮೇಲೆ ವಿ ವೇರ್ ಹೆಡ್ಡಿಂಗ್ ಬ್ಯಾಕ್ ಟು ಬಾನಾ ಹಿಲ್ಸ್. ಸೊ ಬಾನಾ ಹಿಲ್ಸಲ್ಲಿ ತುಂಬ ಸ್ಟೇಜಸ್ ಇದೆ. ಸೊ ಅಲ್ಲಿಗೆ ಮೇಲೆ ಕೇಬಲ್ ಕಾರಲ್ಲಿ ಹೋಗಬೇಕಿತ್ತು ಆ್ಯಂಡ್ ಇಟ್ ವಾಸ್ ವೆರಿ ವೆರಿ ಕೋಲ್ಡ್ ದೇರ್. ಸೊ ನೀವು ಮುಂದಿನ ವಿಡಿಯೋಸಲ್ಲಿ ನೀವು ನೋಡ್ತೀರಾ ಲೈಕ್ ಅಲ್ಲಿದು ಕ್ಲೈಮೇಟ್ ಹೆಂಗಿತ್ತು ಅಂತ. ಸೊ ಇದು ಬಂದುಬಿಟ್ಟು ಫಸ್ಟ್ ಕೇಬಲ್ ಕಾರ್ ಸ್ಟೇಷನ್. ಇಲ್ಲಿಂದ ಒಂದು ಕಡೆಗೆ ಹೋಗ್ತೀವಿ, ಆಮೇಲೆ ಅಲ್ಲಿಂದ ಇನ್ನೊಂದು ಕೇಬಲ್ ಕಾರ್ ಹತ್ಬಿಟ್ಟು ಇನ್ನೊಂದು ಲೆವೆಲ್ಗೂ ಹೋಗ್ತೀವಿ. ಸೊ ದಟ್ ಈಸ್ ಹೌ ಇಟ್ ಈಸ್ ಡಿಸೈನ್ಡ್ ದಟ್ ಬಾನಾ ಹಿಲ್ಸ್. ಐ ರಿಯಲಿ ಲವ್ ದಿಸ್ ಪ್ಲೇಸ್ ಬಿಕಾಸ್ ಈ ಪ್ಲೇಸಲ್ಲಿ ತುಂಬಾ ಎಕ್ಸ್ಪ್ಲೋರ್ ಮಾಡೋಕ್ಕಿದೆ. ಇದೆ ಸೊ ಇದು ಬಂದುಬಿಟ್ಟು ದ ವೆರಿ ಫೇಮಸ್ ಗೋಲ್ಡನ್ ಬ್ರಿಡ್ಜ್ ಬಾನಾ ಹಿಲ್ಸಲ್ಲಿ. ಹೆಂಗಾದರೂ ಪಿಕ್ಚರ್ಸ್ ಕ್ಲಿಕ್ ಮಾಡಿ ಕೈಯೆಲ್ಲ ಫ್ರೀಸ್ ಆಗ್ತದೆ. ನಮ್ಮನ್ನು ನೋಡಿ ಒದ್ದೆ ಆದರೂ ಪರವಾಗಿಲ್ಲ, ಫೋಟೋಸ್ ಆ್ಯಂಡ್ ವಿಡಿಯೋಸ್ ತೆಗಿಲೇಬೇಕು ಅಂತ ಹೇಳ್ಕೊಂಡು ಕೂದಲೆಲ್ಲ ಬಿಡ್ಕೊಂಡು, ಇವಾಗಂತೂ ಚಳಿ ಆಗ್ತಿದೆ, ಕೈ ಫ್ರೀಸ್ ಆಗಿದೆ. ಸೊ ಇಲ್ಲಿ ನಮ್ದು ಗೈಡ್ ವೇಟ್ ಮಾಡ್ತಾ ಇದ್ರು. ಇಲ್ಲಿಂದ ಇನ್ನೂ ಇಲ್ಲಿಗೆ ಹೋಗೋದು ಫ್ಲವರ್ ಗಾರ್ಡನ್. ಒಂದು ಡಾನ್ಸ್ ಮಾಡೋಕ್ಕೆ ಅಂತ ಜಾಕೆಟು ತೊಗೊಂಡೆ. ಇವಾಗ ಅಷ್ಟೊಂದು ಚಳಿ ಆಗ್ತಿಲ್ಲ, ಬಟ್ ನನಗೆ ಮಳೆ ನೆಂದು ಜ್ವರ ಅಂತೂ ನಿಜವಾಗ್ಲೂ ಬರುತ್ತೆ. ಜ್ವರ ಬಂದಿತ್ತು, ನಾನು ಮೆಡಿಸಿನ್ ತೊಗೊಂಡಿದ್ದು. ಇನ್ನೇನಾಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಸಾಲ್ಟ್ ಕಾಫಿ ಸಾಲ್ಟಿ ಆಗಿದೆಯಾ ಹೆಂಗಿದೆ? ಚೆನ್ನಾಗಿಲ್ವಾ? ಸೊ ಅಲ್ಲಿ ಏಷ್ಯನ್ ಫುಡ್ ಆ್ಯಂಡ್ ಇಂಡಿಯನ್ ಫುಡ್ ಸಪ್ರೇಟಾಗಿ ಬುಕ್ ಮಾಡ್ಕೋಬೋದು. ಆ್ಯಂಡ್ ನಮ್ಮ ಪ್ಯಾಕೇಜಲ್ಲಿ ಇಂಡಿಯನ್ ಫುಡ್ ಇನ್ಕ್ಲೂಡ್ ಆಗಿತ್ತು. ಸೊ ದ ವೇರ್ ಲಾಟ್ ಆಫ್ ವೆರೈಟೀಸ್ ಆಫ್ ಫುಡ್, ವೆಜ್ ಆ್ಯಂಡ್ ನಾನ್ ವೆಜ್. ಸೊ ತುಂಬ ಚೆನ್ನಾಗಿ ಊಟ ಮಾಡಿದ್ವಿ ಮಧ್ಯಾಹ್ನ.
ಆ್ಯಂಡ್ ಆಮೇಲೆ ಅಲ್ಲಿಂದ ವಿ ಲೈಕ್ ದೇ ಗೇವ್ ಇಸ್ ಟೈಮ್ ಟು ಎಕ್ಸ್ಪ್ಲೋರ್ ದ ಫ್ರೆಂಚ್ ವಿಲೇಜ್ ಮತ್ತು ಫ್ಯಾಂಟಸಿ ಪಾರ್ಕ್ ಆ್ಯಂಡ್ ಆಲ್. ಮೈ ಗಾಡ್, ಈ ವೆದರಲ್ಲಿ ಜಾಕೆಟ್ ಇಲ್ಲದೆ ಯಾರು ಬರ್ತಾರೆ ಇಲ್ಲಿಗೆ? ದೇವ್ರೆ. ಫ್ರೆಂಚ್ ವಿಲೇಜಲ್ಲಿ ತುಂಬಾ ಎಕ್ಸ್ಪ್ಲೋರ್ ಮಾಡೋಕ್ಕಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ಲೈಕ್ ಬಿಯರ್ ಪ್ಲಾಜಾ ಇದೆ, ವೈನ್ ಪ್ಲಾಜಾ ಇದೆ. ಸೊ ಆ ಬಿಯರ್ ಪ್ಲಾಜಾದಲ್ಲಿ ಲೈಕ್ 2 ಬಿಯರ್ಸು ಫ್ರೀಯಾಗಿ ಸಿಗುತ್ತೆ. ಲೈಕ್ ಫುಡ್, ಕೇಬಲ್ ಕಾರ್, ಗೋಲ್ಡನ್ ಬ್ರಿಡ್ಜ್ ಎಲ್ಲನೂ ಲೈಕ್ ಕವರ್ ಆಗುತ್ತೆ ನಮ್ಮ ಟಿಕೆಟಲ್ಲಿ. ಬಟ್ ಇದು ಮಾತ್ರ ಇಲ್ಲಿ ಬಂದುಬಿಟ್ಟು ಎಕ್ಸ್ಟ್ರಾ ಪೇ ಮಾಡಬೇಕು. ಸೊ ಫ್ಯಾಂಟಸಿ ಪಾರ್ಕ್ ಎಂಟರ್ ಆಗಿದ ತಕ್ಷಣ ಅಲ್ಲಿ ಒಂದು ಪರ್ಫಾರ್ಮೆನ್ಸಸ್ ನಡೀತಾ ಇತ್ತು. ಆ್ಯಂಡ್ ಇಟ್ ವಾಸ್ ರಿಯಲಿ ನೈಸ್. ಆ್ಯಂಡ್ ಅಲ್ಲಿ ತುಂಬಾ ಗೇಮ್ಸ್ ಇದೆ, ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಇದೆ. ನಮಗೆ ಮಾಡಬೇಕಾ ಅನಿಸಿದ್ರೆ ಮಾಡ್ಕೋಬೋದು. ಬಟ್ ಎಲ್ಲನೂ ನಾವು ಸಪ್ರೇಟಾಗಿ ಪೇ ಮಾಡಿನೇ ಮಾಡೋಕ್ಕಾಗೋದು. ಎವ್ರಿಥಿಂಗ್ ಇಸ್ ಲೈಕ್ $100, $200 ಆ ಥರ ಇದೆ. ಆ್ಯಂಡ್ ದೆನ್ ವಿ ವೆಂಟ್ ಟು ದಿಸ್ ಪರ್ಟಿಕ್ಯುಲರ್ ಜುರಾಸಿಕ್ ಪಾರ್ಕ್. ದಿಸ್ ಇಸ್ ಜಸ್ಟ್ ಫಾರ್ ಕಿಡ್ಸ್. ಇಲ್ಲಿ ಇದು ಮಂಗಳೂರಲ್ಲಿ ಎಕ್ಸಿಬಿಷನಲ್ಲಿ ಅಲ್ಲಿ ಇರಬೇಕಾದ್ರೆ ಜುರಾಸಿಕ್ ಪಾರ್ಕ್ ಇರುತ್ತೆ. ಸೊ ಹೊರಗಡೆ ಬಂದಾಗ ಇಟ್ ವಾಸ್ ಸೋ ಕೋಲ್ಡ್. ನನಗೆ ಹೊರಗಡೆ ಬರೋಕ್ಕೇ ಮನಸ್ಸಾಗ್ತಿರ್ಲಿಲ್ಲ. ಬಟ್ ಐ ಡಿಂಟ್ ವಾಂಟ್ ಟು ಮಿಸ್ ದ ಪ್ಲೇಸಸ್. ಸೊ ನೋಡಿ, ಇದೇ ಫ್ರೆಂಚ್ ವಿಲೇಜ್. ಚಳಿಯಲ್ಲಿ ಸತ್ತೋಗೋ ಥರ ಆಗ್ತಿದೆ. ಆ್ಯಂಡ್ ಆ್ಯಸ್ ಐ ಸೆಡ್, ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕಂತೂ ತುಂಬಾ ಇದೆ. ಐ ಆ್ಯಕ್ಚುಲಿ ವಾಂಟೆಡ್ ಟು ಸ್ಟೇ ಬ್ಯಾಕ್ ದೇರ್ ಆ್ಯಂಡ್ ವಿಸಿಟ್ ಆಲ್ ದ ಪ್ಲೇಸಸ್ ಅಂತ ಅನಿಸ್ತಾ ಇತ್ತು. ಬಟ್ ದೆನ್ ಸಿನ್ಸ್ ಇಟ್ ವಾಸ್ ವೆರಿ ಕೋಲ್ಡ್ ಆಗ್ತಾ ಇರಲಿಲ್ಲ. ಸೊ ಹಂಗೆ ಪುನಃ ಫ್ಯಾಂಟಸಿ ಪಾರ್ಕಿಗೆ ವಾಪಸ್ ಹೋಗ್ಬಿಟ್ಟು ಅಲ್ಲಿ ಸುಮ್ಮನೆ ಒಂದು ಆಟ ಆಡಿದ್ವಿ. ಸೊ ದಿಸ್ ಗೇಮ್ ವಿ ಪ್ಲೇಡ್, ಬಟ್ ಅನ್ಫಾರ್ಚುನೇಟ್ಲಿ ಐ ಲಾಸ್ಟ್. ಸೊ ಹಾಗೆ ಸುಮ್ಮನೆ ಅಲ್ಲೇ ಟೈಮ್ ಪಾಸ್ ಎಲ್ಲ ಮಾಡಿಕೊಂಡು ನಾವು ವಾಪಸ್ ಹೋಗ್ತಾ ಇದ್ವಿ. ಸೊ ವಿ ವೆಂಟ್ ಬ್ಯಾಕ್ ಟು ದಿ ಹೋಟೆಲಿಗೆ ಸೀದಾ ನಾವು ಟೆರೆಸಿಗೆ ಹೋದ್ವಿ. ಅಲ್ಲಿ ಪೂಲ್ ಇದೆ ಅಂತ ಹೇಳಿದ್ದಕ್ಕೆ. ಸೊ ವಿ ಆರ್ ಆ್ಯಕ್ಚುಲಿ ಪ್ಲ್ಯಾನಿಂಗ್ ಟು ಗೆಟ್ ಇನ್ ಟು ದ ಪೂಲ್. ಬಟ್ ಮಳೆನೂ ಚಳಿ ಎಲ್ಲ ಇದ್ದಿದ್ದರಿಂದ ಆಗ್ತಿರ್ಲಿಲ್ಲ. ಬಟ್ ದ ಒನ್ ಥಿಂಗ್ ದಟ್ ಐ ಲೈಕ್ ದ ಮೋಸ್ಟ್ ಇಸ್ ದ ವ್ಯೂ. ಲುಕ್ ಎಟ್ ದಿಸ್ ಗೈಸ್, ಮೈ ಗಾಡ್, ವ್ಯೂ ಎಷ್ಟೊಂದು ಚೆನ್ನಾಗಿತ್ತು ಹೋಟೆಲ್ ಟೆರೆಸಿಂದ. ಬಟ್ ವಿ ಆ್ಯಕ್ಚುಲಿ ಮಿಸ್ಡ್ ಕ್ಲಿಕ್ಕಿಂಗ್ ಪಿಕ್ಚರ್ಸ್ ಹಿಯರ್. ಆಮೇಲೆ ನಾವು ಅಂದ್ಕೊಂಡ್ವಿ ಡಿನ್ನರ್ಗೆ ಹಾಗೆ ಹೊರಗಡೆ ಹೋಗೋಣ, ಬಿಕಾಸ್ ದಟ್ ವಾಸ್ ದ ಲಾಸ್ಟ್ ಡೇ ಇನ್ ದನಾಂಗ್. ಸೊ ರ್ಯಾಂಡಮ್ಲಿ ನಾನು ಎಸ್ಕೋ ಬೀಚ್ ಅಂತ ಸರ್ಚ್ ಮಾಡಿ ಇದು ದನಾಂಗ್ ಬೀಚ್ ಹತ್ರ ಇರುವಂಥ ಒಂದು ರೆಸ್ಟೋ ಬಾರ್. ಆ್ಯಂಡ್ ವಿ ಗಾಟ್ ಅ ನೈಸ್ ಪ್ಲೇಸ್ ನೆಕ್ಸ್ಟ್ ಟು ದ ಪೂಲ್ ವಿತ್ ದ ವ್ಯೂ ಆಫ್ ದ ಬೀಚ್. ಸೊ ಅಲ್ಲಿ ಡಿನ್ನರ್ ಮಾಡಿಕೊಂಡು ವಿ ಎಂಡೆಡ್ ಆ ಬ್ಯೂಟಿಫುಲ್ ಸ್ಟೇ ಇನ್ ದನಾಂಗ್. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಸೊ ನೆಕ್ಸ್ಟ್ ವ್ಲಾಗ್ ನಾನು ಸ್ವಲ್ಪ ಬೇಗನೆ ಅಪ್ಲೋಡ್ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.